ಹಾಯ್ ಹಲೋ ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಡುಪಲ್ಲಿ ಉರೂಸ್ ಮುಬಾರಕ್ಗೆ ಹೋಗ್ತಾ ಇದ್ದೇನೆ. ಇವತ್ತು ಲಾಸ್ಟ್ ಫೈನಲ್ ಉರೂಸ್, ಇವತ್ತು ಸಂಡೇ. ಸೊ ನನಗೆ ತುಂಬ ದಿನದಿಂದ ಆಸೆ ಹೋಗಬೇಕು, ಒಮ್ಮೆ ಹೋಗಬೇಕಂತ. ಸೊ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗಿ ನಿಮಗೆ ಬಾಕಿ ವಿಶೇಷಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಆ್ಯಂಡ್ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇನ್ನೂ ರೆಡಿ ಆಗಲಿಲ್ಲ, ರೆಡಿ ಆಗಬೇಕಷ್ಟೇ. ಸೊ ರೆಡಿ ಆಗೋದಕ್ಕಿಂತ ಮುಂಚೆ ನಿಮಗೊಂದು ಇಂಟ್ರೋ ಕೊಡುವ ಅಂತೇಳಿ ಬಂದದ್ದು. ಇನ್ನೂ ರೆಡಿಯಾಗಿ ನಾವು ಒಂದು 5 ಗಂಟೆ ಆಗುವಾಗ ಹೋಗಬೇಕು, ಯಾಕಂದರೆ ಅಲ್ಲಿ ನೋಡಲಿಕ್ಕೆಲ್ಲ ಸ್ವಲ್ಪ ಒಳ್ಳೆ ಪ್ಲೇಸ್ ಉಂಟು. ಸೊ ರಾತ್ರಿ ಆದರೆ ಅದನ್ನೆಲ್ಲ ನೋಡಲಿಕ್ಕೆ ಆಗಲ್ಲ. ಸ್ವಲ್ಪ ಬೇಗ ಹೋದರೆ ಎಲ್ಲವನ್ನು ಕವರ್ ಮಾಡ್ಬೋದು ಅಂತ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೇನೆ. ಹೊರಟು ಆಮೇಲೆ ನಿಮ್ಮೊಂದಿಗೆ ನಾನು ಸಿಗ್ತೇನೆ. ಹೊರಟು ಆದಮೇಲೆ ನಿಮ್ಮೊಂದಿಗೆ ನಾನು ಸಿಗಬೇಕಂತ ಇದ್ದೆ, ಆದರೆ ನನಗೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಮಕ್ಕಳೆಲ್ಲ ಇದ್ದರು, ನನ್ನ ಅಣ್ಣನ ಮಕ್ಕಳು, ನನ್ನ ಅಕ್ಕನ ಮಕ್ಕಳು ಮತ್ತು ನನ್ನ ಮಗಳು ಒಟ್ಟಿಗೆ ಸೇರಿದಾಗ ಫುಲ್ಲಾಗಿ ನಮಗೆ ಟೆನ್ಷನ್ ಆಯಿತು. ಆಮೇಲೆ ಹೊರಡುವ ಒಂದು ಗಜಿಬಿಜಿ ಅಂತೆಲ್ಲಾಗಿ ಮತ್ತೆ ಆಗಲಿಲ್ಲ. ನಾವು ಹೋಗೋದು ಪಾವೂರು ಸೈಡಾಗಿ. ಆಮೇಲೆ ಅಲ್ಲಿಂದ ಮೊದಲೆಲ್ಲ ಪಾವೂರಿಗೆ ಹೋಗಿ ಪಾವೂರಿನಲ್ಲಿ ನಮ್ಮದು ಗಾಡಿಯನ್ನು ನಿಲ್ಲಿಸಿ ಅಲ್ಲಿಂದ ನಾವು ದೋಣಿಯಲ್ಲಿ ಹೋಗುವ ಫೆಸಿಲಿಟಿ ಇತ್ತು. ಬಟ್ ಈಗ ಪಾವೂರಿನಲ್ಲಿ ಒಂದು ಬ್ರಿಡ್ಜ್ ಆಗಿದೆ ಅಲ್ವಾ, ಪಾವೂರು ಟು ಎಲ್ಲಿ ಅಡ್ಯಾರ್ ಕಣ್ಣೂರು ಅಂತೇಳಿ, ಆ ಒಂದು ಬ್ರಿಡ್ಜಿನ ಮುಖಾಂತರ ನಾವಿವತ್ತು ಕಾರಿನಲ್ಲೇ ಹೋಗೋದು. ಅಲ್ಲಿಂದ ಇಳಿದು ಮೊದಲೆಲ್ಲ ಉರೂಸ್ಗಿಂತ ಮುಂಚೆ ಎಲ್ಲ ನಾವು ದೋಣಿ ಮಾಡ್ಕೊಂಡು ಹೋಗಬೇಕಿತ್ತು. ಬಟ್ ಈ ಒಂದು ಉರೂಸ್ಗೋಸ್ಕರ ದೋಣಿಯನ್ನೇ ಇಟ್ಟು ಒಂದು ದಾರಿಯನ್ನಾಗಿ ಮಾಡಿದ್ದಾರೆ. ಈಗ ನಿಮಗೆ ನಾನು ತೋರಿಸ್ತಾ ಇರೋದು ನನ್ನದು ಓಲ್ಡ್ ಮೆಮೊರೀಸ್. ನಾನು ಇಲ್ಲೇ ನನ್ನದು PU ಕಾಲೇಜಲ್ಲಿ ನಾನು ಓದಿದಂತಹ ಒಂದು ಕಾಲೇಜ್ ಇದು. ಇಲ್ಲೇ ನನ್ನದು ಕಾಲೇಜ್ ಯೂನಿವರ್ಸಿಟಿ ಏನಿದೆ, ನನ್ನದು PU ಕಾಲೇಜ್ ಇಲ್ಲೇ ನನ್ನದು ಮುಕ್ತಾಯ ಆದದ್ದು. ಸೊ ನನಗಿಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ ಪಾವೂರಿನಲ್ಲೆಲ್ಲ. ಯಾರಾದರೂ ಪಾವೂರಿನ ಯಾರಾದರೂ ವ್ಯೂವರ್ಸ್ ಇದ್ದರೆ ಅಥವಾ ಫಾಲೋವರ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇಲ್ಲೇ ಓದಿದ್ದು, ನನಗೆ ತುಂಬ ಇಷ್ಟ ಈ ಕಾಲೇಜ್. ನನಗೆ ತುಂಬ ಒಂದು ಮೆಮೊರೇಬಲ್ ಆದಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕಡವಿನ ಬಳಿ ಅಂತ ಇರುತ್ತೆ. ನಾನು ಇಲ್ಲಿ ತುಂಬ ವರ್ಷ ಆಯಿತು ಬರದೆ, ಒಂದು 5 ವರ್ಷ ಅಂತೂ ಆಯಿತು. ತುಂಬ ಚೇಂಜಸ್ ಆಗಿದೆ. ಈಗ ಬ್ರಿಡ್ಜೆಲ್ಲ ಆದಮೇಲೆ ನಾನು ಬರಲೇ ಇಲ್ಲ. ಬ್ರಿಡ್ಜೆಲ್ಲ ಮಾಡಿ ತುಂಬ ಜಾಗ ಎಲ್ಲ ಫುಲ್ ಚೇಂಜ್ ಆಗಿದೆ. ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಪಾವೂರು ಟು ಅಡ್ಯಾರ್ ಕಣ್ಣೂರಿಗೆ ಹೋಗುವಂತಹ ಒಂದು ಬ್ರಿಡ್ಜ್ ತುಂಬ ಸುಂದರವಾಗಿತ್ತು. ನಾವು ಸ್ವಲ್ಪ ಬೇಗನೆ ಬರಬೇಕಿತ್ತು, ಮಧ್ಯಾಹ್ನ ಅಥವಾ ಬೆಳಿಗ್ಗೆನೇ ಬರಬೇಕಿತ್ತು ಅಂತ ಅನಿಸ್ತಾ ಉಂಟು. ಯಾಕಂದರೆ ನೋಡಲಿಕ್ಕೆ ತುಂಬ ಪ್ಲೇಸ್ ಇತ್ತು. ಆಮೇಲೆ ನನ್ನದು ಫ್ರೆಂಡ್ಸ್ ಆ್ಯಂಡ್ ನನ್ನದು ಫ್ರೆಂಡ್ಸಿದ್ದು ಮನೆಯೆಲ್ಲ ಅಲ್ಲಿತ್ತು. ಎಲ್ಲರೂ ಹೇಳಿದರು ಬರಲಿಕ್ಕೆ ಬಾರದ, ಮನೆ ಆ ಕಡೆಯಿಂದನೇ ಎಲ್ಲ ಹೋಗೋದು ಅಂತೆಲ್ಲ ಹೇಳಿದರು. ಬಟ್ ನನಗೆ ಟೈಮ್ ಇರಲಿಲ್ಲ. ಸಡನ್ನಾಗಿ ನಾವು ಇಲ್ಲಿಂದ ಮನೆಯಿಂದ ಹೊರಟದ್ದು. ಸೊ ಹೋಗುವಾಗಲೇ ಆಲ್ರೆಡಿ 4 ಗಂಟೆ 5 ಗಂಟೆ ಐ ಥಿಂಕ್ ಆಗಿತ್ತು. ಸೊ ಆಗಿರುವಾಗ ನಮಗೆ ಎಲ್ಲ ಕಡೆ ಹೋಗಲಿಕ್ಕೆ ಆಗಲ್ಲ ಅಲ್ವಾ. ಸೊ ಅಲ್ಲಿಗೆ ಬೇಗ ಹೋಗಬೇಕು. ಕತ್ತಲಾಗದ ಮೇಲೆ ಹೋದರೆ ಅಲ್ಲಿ ಎಂತ ನೋಡಲಿಕ್ಕೆ ಇರಲ್ಲ. ಇದು ನೋಡಿ ಅಂತೆ ಬೊಂಡಾ ಫ್ಯಾಕ್ಟ್ರಿ ಅಂತ ಕೇಳಿದ್ದೀರಲ್ವ, ಅದೇ ಇದು. ನನಗೆ ಹೋಗಲಿಕ್ಕೆಲ್ಲ ಟೈಮ್ ಇರಲಿಲ್ಲ, ಇಲ್ಲಾಂದರೆ ನಾನು ಹೋಗಬೇಕಂತ ಇದ್ದೆ. ಈಗ ನಾವು ಅಡ್ಯಾರ್ ಕಣ್ಣೂರು ಮಸೀದಿ ಅಲ್ಲಿ ಇದು ದರ್ಗಾ ಏನಿದೆ ಅಲ್ಲಿಗೆ ರೀಚ್ ಆಗಿದ್ದೇವೆ. ತುಂಬ ಕ್ರೌಡ್ ಇತ್ತು, ನಮಗೆ ಪಾರ್ಕಿಂಗಿಗೆ ಜಾಗನೇ ಸಿಗಲಿಲ್ಲ. ಆಮೇಲೆ ನಮ್ಮದು ಒಂದು ಗಾಡಿ ತೆಗೆಯುವಾಗ ನಮಗೆ ಒಂದು ಪಾರ್ಕಿಂಗ್ ಅಂತೂ ಸಿಕ್ಕಿತ್ತು ಬೇಗನೆ. ಸೊ ನಾವು ಅಲ್ಲೇ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ಇಲ್ಲಿಂದ ಒಂಚೂರು ನಡಿಲಿಕ್ಕೆ ಉಂಟು ದರ್ಗಾಕ್ಕೆ. ಇಲ್ಲದಿದ್ದರೆ ನಾನು ಹೇಳಿದಲ್ವಾ ನಡಿಲಿಕ್ಕೆ ಅಲ್ಲ, ಇಲ್ಲದಿದ್ದರೆ ನಾವು ದೋಣಿಯಲ್ಲಿ ಹೋಗಬೇಕಿತ್ತು. ಈಗ ದೋಣಿಯನ್ನೇ ಇಟ್ಟು ಆ ಒಂದು ದಾರಿಯೆಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಫಸ್ಟಿಗೆ ಗಾಡಿ ಪಾರ್ಕ್ ಮಾಡಿ ಆಮೇಲೆ ಹೋಗುವಾಗ ಏನೆಲ್ಲ ನಿಮಗೆ ಸಿಗ್ತದೆ ಅಂತ ನಿಮಗೆ ನಾನು ಆಮೇಲೆ ಶೇರ್ ಮಾಡ್ತೇನೆ. ಈಗ ಸೂರ್ಯಾಸ್ತಮಾಗಲಿಕ್ಕೆ ಸಮಯ ಆಯಿತು ಫ್ರೆಂಡ್ಸ್. ಮತ್ತೆ ನಿಮಗೆ ಕತ್ತಲಾದರೆ ಎಂತ ಕೂಡ ಗೊತ್ತಾಗಲ್ಲ. ನಿಮಗೆ ನಾನು ಫಸ್ಟಿಗೆ ತೋರಿಸ್ತೇನೆ ನೋಡಿ. ಇಲ್ಲಿಂದ ನಾವು ಆ ಕಡೆ ಹೋಗಬೇಕು. ಮೊದಲೆಲ್ಲ ಉರುಸ್ಗಿಂತ ಮೊದಲೆಲ್ಲ ಈ ಒಂದು ಫೆಸಿಲಿಟಿ ಇರಲಿಲ್ಲ. ಈಗ ಅಲ್ಲಿ ಏನು ಹೊಯ್ಗಿಕೊಂಡು ಹೋಗುವಂತಹ ದೋಣಿ ಇರುತ್ತಲ್ವ, ಅದನ್ನೆಲ್ಲ ಈ ಥರ ಇಟ್ಟು ಒಂದು ಮಾರ್ಗವನ್ನಾಗಿ ಮಾಡಿ ಜನರಿಗೆ ಹೋಗ್ಲಿಕ್ಕೋಸ್ಕರ ಒಂದು ದಾರಿಯನ್ನು ಮಾಡಿದ್ದಾರೆ. ಬಟ್ ಉರುಸು ಏನಿದೆ ಆದ ನಂತರ ಈ ದೋಣಿಯನ್ನೆಲ್ಲ ತೆಗೆದು ಅವರವರ ಕೆಲಸಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ನಿಮ್ಗೇನಾದರೂ ಈ ದರ್ಗಕ್ಕೆ ಹೋಗಬೇಕಂದ್ರೆ, ಅಡ್ಯಾರ್ ಕಣ್ಣೂರಿನಿಂದ ಈ ದರ್ಗಕ್ಕೆ ಹೋಗಬೇಕಂದ್ರೆ ಪ್ರೈವೇಟ್ ಆಗಿ ನಮಗೆ ಅಲ್ಲಿ ದೋಣಿಯನ್ನು ಸಿಗ್ತದೆ. ಆ ದೋಣಿಗೆ ನಾವು ಹಣ ಕೊಟ್ಟು ಅಲ್ಲಿಗೆ ಹೋಗಬೇಕಂತೆ. ಬಟ್ ಈ ಒಂದು ಉರುಸು ಸಮಯದಲ್ಲಿ ಜನರು ಬರಲಿಕ್ಕೋಸ್ಕರನೇ
ಈ ಥರ ದೋಣಿಯನ್ನಿಟ್ಟು ಮಾಡಿದಂತಹ ಒಂದು ದಾರಿ ಇದೆ ನೋಡಿ, ನೋಡ್ಲಿಕ್ಕಂತೂ ತುಂಬ ಖುಷಿ ಆಗುತ್ತೆ. ನಮಗಂತೂ ಬೆಳಿಗ್ಗೆನೇ ಬರಬೇಕಿತ್ತಪ್ಪ, ತುಂಬ ಫೋಟೋಸ್ ಎಲ್ಲ ತೆಗಿಬೋದಿತ್ತು, ನೋಡ್ಬೋದಿತ್ತು ಅಂತ ತುಂಬ ಬೇಸರ ಆಯಿತು. ಬಟ್ ನಾವು ಬರುವಾಗ ಆಲ್ಮೋಸ್ಟ್ ಕತ್ತಲೆ ಆಗಲಿಕ್ಕೆ ಸಮಯ ಆಗಿತ್ತು. ಮಕ್ಕಳಿಗೆಲ್ಲ ಒಂದು ಸಬೂರೇ ಇಲ್ಲ. ಅಲ್ಲಿ ಆಟದ ಸಾಮಾನು ಅದು ಇದೆಲ್ಲ ನೋಡುವಾಗ ಫಸ್ಟಿಗೆ ಏನಾದರೂ ತಿನ್ನಲಿಕ್ಕೆ ತೆಗೆದು ಕೊಡಬೇಕಂತ ಹಠ ಮಾಡಿದರು. ಹಾಗೆ ನಾವು ಸ್ವಲ್ಪ ಸಂತೆ ಕಡೆ ಬಂದ್ವಿ. ಆಮೇಲೆ ಸಂತೆ ಎಲ್ಲ ಮಕ್ಕಳಿಗೆ ಏನಾದರೂ ತೆಗೆದುಕೊಟ್ಟು ಆಮೇಲೆ ಆ ಕಡೆ ಹೋಗುವ ಅಂತೇಳಿ ಸಂತೆ ಕಡೆ ಬಂದಿದ್ದೇನೆ. ಈಗ ಮಕ್ಕಳಿಗೆ ಸ್ವಲ್ಪ ಐಸ್ ಕ್ರೀಮ್ಸ್ ಎಲ್ಲ ತೆಗೆದುಕೊಟ್ಟು ಜ್ಯೂಸ್ ಎಲ್ಲ ತೆಗೆದುಕೊಟ್ಟು ಆಮೇಲೆ ನಾವು ಪುನಃ ದರ್ಗದ ಕಡೆಗೆ ಹೋಗ್ತೇವೆ. ಸೊ ಅದನ್ನು ನಾನು ಈಗ ನಿಮ್ಮನ್ನು ಏನು ದರ್ಗದಲ್ಲಿ ಆ ಒಳಗಡೆಗೆಲ್ಲ ಉಂಟು, ಯಾವ ಥರ ಉಂಟಂದರೆ ನಾನು ತೋರಿಸ್ತೇನೆ. ಈಗ ಫಸ್ಟಿಗೆ ಮಕ್ಕಳಿಗೆ ಏನಾದರೂ ತೆಗೆದುಕೊಡುವ ಅಂತೇಳಿ ಬಂದಿದ್ದೇನೆ, ಮಕ್ಕಳಿಗೆ ಐಸ್ ಕ್ರೀಮ್ ಅಥವಾ ಏನಾದರೂ ಜ್ಯೂಸ್ ಕೊಡುವ ಅಂತೇಳಿ. ಹಾಗೆ ಬರುವಾಗ ಅಲ್ಲಿ ಸೈಡಲ್ಲಿ ಬದಿಯಲ್ಲಿ ಸಂತೆ ಎಲ್ಲ ಇತ್ತು, ಅದನ್ನು ಸಹ ಸ್ವಲ್ಪ ನಿಮಗೆ ತೋರಿಸುವ ಅಂತೇಳಿ ವಿಡಿಯೋ ಮಾಡಿದ್ದೆ. ಮಮ್ಮಿ ಬ್ಯಾಕಲ್ಲ ನೋಡ್ಕೊಂಡು ಹಾಕ್ಯಂಡ್ರಲ್ಲೇ ಜೋಯಾ ಈ ಬಂಡಿಲ್ಲ ಈಗ ಸುಲಭ ಬಿಕ್ಕೊಂಡು ಆಗ್ಬಿಡ್ವಿ. ಜಾನ್ ಬಂದ್ರ ಹುಡುಗ ಎದುರು ನಾನು ಮಮ್ಮಿ ತ ಚಿರ್ಚಿ ನೋಕು 1100 ರೂಪಾಯಿ ಫೋನ್ಲೆ ಬಿಟ್ಟಬಹುದು. ಜೋಡಿನವರಿಗಟ್ಟು ಎಲ್ಲ ದರ್ಗದಲ್ಲಿ ಉರೂಸ್ಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಬಟ್ ಇಲ್ಲಿ ಚಕ್ರ ಗಂಜಿಯನ್ನು ಕೊಡ್ತಾರೆ, ಬೆಲ್ಲ ಅಕ್ಕಿ ಎಲ್ಲ ಹಾಕಿ. ತುಂಬ ಒಳ್ಳೆದಿತ್ತು, ತುಂಬ ಟೇಸ್ಟಿ ಇತ್ತು. ನಾವೆಲ್ಲ ಶೇರ್ ಮಾಡಿ ತಿಂದ್ವಿ, ತುಂಬ ಒಳ್ಳೆದಿತ್ತು. ಆಯ್ತಾ, ಈ ಮಹಾನ್ ಬರಕತ್ತುಕೊಂಡು ಶಾರೀರಿಕ ರೋಗಮುಕ್ತ ಈಗ ನಾವು ಸೀರಣಿ ಎಲ್ಲ ತಿಂದು ದರ್ಗದಿಂದ ರಿಟರ್ನ್ ಹೋಗುವಾಗ ಕೂಡ ಬರುವಾಗ ಕೂಡ ನನಗೆ ಹೆದರಿಕೆ ಆಗ್ತಾ ಇತ್ತು, ಇಷ್ಟು ಕ್ರೌಡಲ್ಲಿ ಹೇಗೆ ಹೋಗೋದಂತ. ಬಟ್ ಹೋದದ್ದು ಗೊತ್ತಾಗ್ಲಿಲ್ಲ, ಬಂದದ್ದು ಗೊತ್ತಾಗ್ಲಿಲ್ಲ. ನೋಡುವಾಗ ಭಯ ಆಗ್ತಾ ಇತ್ತು, ತುಂಬ ಕ್ರೌಡ್ ಅಲ್ವಾ, ಹೇಗೆ ಹೋಗೋದಂತ. ಬಟ್ ಹೋಗುವಾಗಲೂ ಗೊತ್ತೇ ಆಗಲಿಲ್ಲ, ಬರುವಾಗಲೂ ಗೊತ್ತೇ ಆಗಲಿಲ್ಲ. ಅಷ್ಟು ಈಸಿಯಾಗಿ ಹೋಗಿ ಬಂದ್ವಿ ನಾವು. ಈಗ ಹೊರಗಡೆ ಬಂದು ಸ್ವಲ್ಪ ಮಕ್ಕಳಿಗೆ ಆಟದ ಸಾಮಾನು ಅದು ಇದಂತ ಇದ್ದೇ ಇರ್ತದಲ್ವ ಮಾಮೂಲಾಗಿ, ಅಲ್ಲಿಗೆಲ್ಲ ಹೋಗಿ ಆಮೇಲೆ ಮನೆಗೆ ಹೋಗೋದು. ಈಗ ನಿಮಗೆ ನಾನು ಅಲ್ಲಿ ಹೊರಗಡೆ ಹೋಗಿ ಏನೆಲ್ಲ ಉಂಟಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ ನೋಡಿ.
ಈಗ ನಾನು ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದಿದ್ದೇನೆ. ನನಗೆ ಅಮೂಲ್ ಬ್ರ್ಯಾಂಡ್ ಇದ್ದು ಬಟರ್ ಸ್ಕಾಚ್ ಕೋನ್ ಇದೆಯಲ್ಲ, ಅದು ತುಂಬ ಇಷ್ಟ. ನನಗೂ ಇಷ್ಟ, ನನ್ನ ತಾಯಿಗೂ ಇಷ್ಟ. ತುಂಬ ಖುಷಿ ಆಗುತ್ತೆ ಅದು ತಿನ್ನುವಾಗ ನನಗೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬ ಕ್ರೌಡ್ ಇದ್ದ ಕಾರಣ ಸಂತೆ ಹತ್ತಿರ ಹೋಗ್ಲಿಲ್ಲ ನಾವು. ಐಸ್ ಕ್ರೀಮ್ ತಿಂದ್ವಿ, ಜ್ಯೂಸ್ ಕುಡಿದ್ವಿ, ಮತ್ತೆ ಚರ್ಮುರಿ ಅಂತೂ ಆಬ್ವಿಯಸ್ಲಿ ಎಲ್ಲಿ ಹೋದ್ರು ಬಿಡಲ್ಲ. ಆಮೇಲೆ ಜ್ಯೂಸ್ ಕುಡಿದ್ವಿ ಕಬ್ಬಿಣದ್ದು, ಆಮೇಲೆ ಅಂತ ಸ್ಪ್ರಿಂಗ್ ರಿಲ್ ಅದು ಇದೆಲ್ಲ ಮಕ್ಕಳು ತಿಂದರು. ಅದನ್ನೆಲ್ಲ ತಿಂದು ಈಗ ನಾವು ಮನೆಗೆ ಹೊರಟಿದ್ದೇವೆ. ಈಗ ಆಲ್ಮೋಸ್ಟ್ ರಾತ್ರಿ 10:30 ಆಯಿತು ನಾವೀಗ ಹೊರಡುವಾಗ. ಹಾಗೆ ನಾವು ಮನೆಗೆ ಹೋಗ್ತಾ ಇದ್ದೇವೆ ಗಾಯ್ಸ್. ಆಮೇಲೆ ನಂದು ತುಂಬ ಫಾಲೋವರ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಅಲ್ಲಿ ಸಿಕ್ಕಿದ್ರು. ನನ್ನನ್ನು ಗುರುತಿಸಿ ನೀವು ಅಜ್ಮಿ ಮ್ಯಾಂಗ್ಳೂರಲ್ಲಿ ಅಂತೆಲ್ಲ ಕೇಳಿ ನನಗೆ ಕೈ ಕೊಟ್ಟು ನನ್ನನ್ನು ಹಗ್ ಮಾಡಿದರು. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಕೀಪ್ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ.